ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷ ಲಾಗ್. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಬೀಟ್ರೂಟ್ ಪರೋಟ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಬೀಟ್ರೂಟ್ನ ಮೇಗಿನ ಸಿಪ್ಪೆ ಎಲ್ಲ ತೆಗೆದು ಇವಾಗ ಕೊಬ್ಬರಿ ಹೆಚ್ಚು ಮನೆಯಲ್ಲಿ ಹೆರ್ಚ್ಬೇಕಿದ್ನ ಬೀಟ್ರೂಟು ಅಂದ್ರೆ ಮಿಕ್ಸಿಗೆ ಈಸಿಯಾಗಿ ಬರ್ತೈತಿ. ಹಿಂಗೂ ಮಾಡ್ಬೋದು, ಇಲ್ಲ ಮಿಕ್ಸಿಗೆ ಹಾಕಿ ಪೇಸ್ಟ್ ಟೈಪ್ ಮಾಡಿಕೊಂಡು ಮಾಡ್ಕೋಬೋದು. ಹೀಗಾಗಿ ಉದ್ದ ಅದಾವು, ಸೊ ಮಿಕ್ಸಿಗೆ ಸ್ವಲ್ಪ ತರಿಯಾಗಿ ಹಾಕೋಬೇಕಂತ ಹೇಳಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದು ಮಕ್ಕಳಿಗೆ ತುಂಬಾ ಹೆಲ್ದಿ. ಈ ಸ್ಕೂಲಿಗೆ ಹೋಗ್ತಿರ್ತಾರಲ್ಲ, ಅವರು ಬೀಟ್ರೂಟ್ ತಿನ್ನೋದಾಗೋದಿಲ್ಲ. ಸೊ ಹೀಗಾಗಿ ಚಪಾತಿ ಟೈಪ್ ಮಾಡಿ ಕೊಟ್ಟರೆ ಉಣ್ತಾರೆ. ಇವಾಗ ನಾನು ರುಬ್ಬಿಟ್ಕೊಂಡು ಮಿಶ್ರಣಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಗರಂ ಮಸಾಲ, ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಗೋಧಿ ಹಿಟ್ಟು ಹಾಕಿ ನಾದಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ನಮ್ಮ ಮನೆ ಮಗ್ಗಲ್ದವ್ರು ಹಬ್ಬ ಐತಿ ಅಂತ ಹೇಳಿ ಗಣೇಶ ಹಬ್ಬಕ್ಕೆ ಮತ್ತು ಎಲ್ಲ ಉಂಡೆ, ಚಕ್ಲಿ, ಕರ್ಜಿಕಾಯಿ ಆ್ಯಂಡ್ ಅಂಟು ಎಲ್ಲನೂ ಮಾಡಿದ್ರು. ನಂಗೆ ತುಂಬಾ ಇಷ್ಟ. ಆ್ಯಂಡ್ ಇವಾಗ ನಾದಿಟ್ಟ ಹಿಟ್ಟನ್ನು ಪರೋಟ ಮಾಡೋಂಬರ್ರಿ. ಪರೋಟಾರ ಮಾಡ್ಬೋದು, ಚಪಾತಿಯಾರ ಮಾಡ್ಬೋದು. ಇದರಲ್ಲಿ ಶೇಪ್ಸ್ ಮಾಡಿ ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಶೇಪ್ಸ್, ಆ ಶೇಪಲ್ಲಿ ಮಾಡಿಕೊಡ್ರಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿರಿ. ಎರಡು ಸೈಡ ಚೆಂದಾಗ ಬೇಯಿಸ್ಕೋಬೇಕು. ಎರಡು ಕಡೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಇವಾಗ ರೆಡಿ ಟು ಈಟ್. ತುಂಬಾ ಇಷ್ಟಪಟ್ಟು ತಿಂತಾರೆ. ಟ್ರೈ ಇಟ್. ಆ್ಯಂಡ್ ಇವಾಗ ನಾವು ವಾಷಿಂಗ್ ಮಿಷಿನ ಆರ್ಡ್ರ್ ಮಾಡಿದ್ವಿ. ಅದರದ್ದು ಬೆಲೆ ಬಂದುಬಿಟ್ಟು 16,000. 8 kgs ಹೈಯರ್ ಕಂಪ್ನಿದು. ಸೊ ತುಂಬ ಚೆನ್ನಾಗಿದೆ. ನಾನು ಟ್ರೈ ಮಾಡಿ ನೋಡಿದೆ. ಈಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ ನೋಡಿ. ಅದು ಒಂದು 15 ಡೇಸ್ ಬಳಸಿಂದ ನಾನು ಇದನ್ನು ವಿಡಿಯೋ ಹಾಕಾಕತ್ತೀನಿ. ತುಂಬಾ ಚಲೋ ವರ್ಕ್ ಮಾಡ್ತೈತಿ. ಓನ್ಲಿ 16,000 ಓನ್ಲಿ. ಇದರದ್ದು ಏನು ರಿವ್ಯೂ ಬೇಕಾಗಿತ್ತು ಅಂದ್ರೆ ನನಗೆ ಮೆಸೇಜ್ ಮಾಡಿರಿ. ನಾನು ಪ್ರೈವೇಟಾಗಿ ಅವರಿಗೆ ಮೆಸೇಜ್ ಕಳಿಸ್ತೀನಿ. ಆ್ಯಂಡ್ ನೋಡೋಕೆ ಈ ಟೈಪ್ ಐತಿ, ಗ್ರೇ ಕಲರ್ ಐತಿ. ನನ್ನ ಫೇವ್ರೆಟ್. ಆಲ್ಮೋಸ್ಟ್ ಆಲ್ ಇವಾಗ ಪಿಂಕಿಂದ ಗ್ರೇಗೆ ಕನ್ವರ್ಟ್ ಆಗಕತ್ತೈತಿ. ಇವೇನು ನಾ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ತೊಗೊಂಡಿನಿ, ಗ್ರೇ ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಟ್ರೆಂಡಿಂಗ್ ಅಲ್ಲ ಇವಾಗ. ಸೊ ಗ್ರೇ ಕಲರೇ ಸೂಟ್ ಆಗ್ತೈತೆ ನಮ್ಮ ಮನೆಗೆ ಅಂತ ಹೇಳಿ ತೊಗೊಂಡಿದ್ದೀನಿ. ಆ್ಯಂಡ್ ಡೆಲಿಕೇಟ್ ಆಪ್ಷನ್ ಐತಿ. ಹೆಂಗೆ ಡೆಲಿಕೇಟ್ ಅಂದ್ರೆ ಸ್ಟೋನ್ ವರ್ಕ್ ಏನು ಸ್ಯಾರೀಸ್ ಆ್ಯಂಡ್ ಟಾಪ್ಸ್, ಕುರ್ತಾ ಇರ್ತಾವಲ್ಲ, ಅದು ಹೆಂಗೆ ವಾಶ್ ಮಾಡ್ತೈತಿ ಅಂದ್ರೆ ಡೆಲಿಕೇಟ್ ಒಳಗೆ ಆಪ್ಷನ್ ಇಟ್ಟು ವಾಶ್ ಮಾಡಬೇಕು. ಸೊ ಹಿಂಗಾಗಿ ಫಸ್ಟ್ ಅಟೆಂಪ್ಟ್ ನಾನು ಮಾಡ್ತಾ ಇರೋದು. ನೋಡೋಣ ಹೆಂಗಾಗ್ತೈತಿ ಅಂತ ಹೇಳಿ. ನಾನು ವಾಶ್ ಮಾಡಿ ನೋಡಿದೆ. ಬಟ್ ಡೆಲಿಕೇಟ್ ಆಲ್ಮೋಸ್ಟ್ ಆಲ್ ಅವಾಯ್ಡ್ ಮಾಡಿರಿ. ಯಾಕಂದ್ರೆ ಸ್ಟೋನು ಹಾರ್ಡ್ ಗಮ್ಮಿಂತ ಹಚ್ಚಿದ್ರೆ ನಡಿತೈತಿ. ಬಟ್ ಸಾದಾ ಗಮ್ಮಿಂತ ಸ್ಟೋನ್ ಏನಾರು ಹಚ್ಚಿದ್ರೆ ಇನ್ ಕೇಸ್ ಸಾರಿಗೆ ಅಥವಾ ಟಾಪ್ಸಿಗೆ ಎಲ್ಲ ಕಿತ್ತಿ ಹೋಗ್ತೈತೆ. ಅದೆಲ್ಲನೂ ಉಪಯೋಗ ಆಗೋದಿಲ್ಲ. ಹೀಗಾಗಿ ಹ್ಯಾಂಡ್ಲೇ ವಾಶ್ ಮಾಡೋದು ಭಾಳ ಉತ್ತಮ. ಆ್ಯಂಡ್ ಸ್ಟೋನ್ ವರ್ಕ್ ಇದ್ದಿದ್ದು ವಾಷಿಂಗ್ ಮಿಷಿನ್ ಹಾಕಬೇಡ್ರಿ, ನನ್ನ ರಿಕ್ವೆಸ್ಟ್. ಇವಾಗ ಕಾಟನ್ ಇತ್ತು, ಕಾಟನಿಂದ ಗಣಪತಿಗೆ ಗೆಜ್ಜೆ ಮಾಲ ಮಾಡಾಕತ್ತಿದ್ದೆ. ನಾವು ಗೆಜ್ಜೆ ಮಾಲ ಗಣಪತಿಗೆ ಹಾಕ್ತೀವಿ, ಮತ್ತು ಲಕ್ಷ್ಮೀ ಪೂಜೆಗೆ ಹಾಕ್ತೀವಿ, ನಾಗಪ್ಪಗೆ ಹಾಕ್ತೀವಿ. ಇವೆಲ್ಲ ಮೇನ್ ಹಬ್ಬಗಳು ಏನೇ ಇರ್ತಾವಲ್ಲ, ಇವಕ್ಕೆಲ್ಲನೂ ಗೆಜ್ಜೆ ವಸ್ತ್ರ ಮನೆಯಲ್ಲೇ ಮಾಡಿ ಹಾಕ್ತೀವಿ. ಒಬ್ಬೊಬ್ಬರು ಹೊರಗಡೆನೂ ಪರ್ಚೇಸ್ ಮಾಡ್ತಾರೆ. ಬಟ್ ನಮ್ಮ ಮನೆಯಾಗ ಹಿಂಗೆ ರೂಢ ಐತಿ. ಸೊ
ಬೈ ಹ್ಯಾಂಡ್ಲೇ ನಾವು ಮನ್ಯಾಗ ಮಾಡ್ತೀವಿ. ಇದನ್ನ ಹೆಂಗೆ ಮಾಡಬೇಕು ಅಂದ್ರೆ ಒಂದಿಷ್ಟು ಮಂದಿ ಎಣ್ಣೆ ಹಚ್ತಾರೆ, ಬಟ್ ಎಣ್ಣೆ ಹಚ್ಚಿದ್ರೆ ಅಲ್ಲಿ ಎಣ್ಣೆ ಸ್ಮೆಲ್ಲಿಗೆ ಇರುವೆ ಆಗೋ ಚಾನ್ಸಸ್ ಇರ್ತೈತಿ. ಸೊ ಹೀಗಾಗಿ ನಾನು ನೀರು ಹಚ್ಚೇ ಮಾಡ್ತಾಯಿದ್ದೀನಿ. ಈ ಟೈಪ್ ನಾವು ಅಡ್ವಾನ್ಸನ್ನೇ ಮಾಡಿ ಇಟ್ಕೊಂಡ್ಬಿಡ್ಬೋದು. ಯಾಕಂದ್ರೆ ಅವತ್ತು ಹಬ್ಬದ ದಿನ ತುಂಬಾ ಕೆಲಸ ಇರ್ತಾವೆ. ಸೊ ಹಿಂಗಾಗಿ ನಮಗೆ ಇದನ್ನ ಮಾಡ್ಕೋತ ಕೂಡ ಅಷ್ಟು ಟೈಮ್ ಇರೋದಿಲ್ಲ. ನಾವು ಅಡ್ವಾನ್ಸಾಗಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಸ್ಟೋರೇಜ್ ಅವತ್ತಿನ ದಿನ ಪೂಜೆ ಯಾವತ್ತಿರುತ್ತೆ ಅವತ್ತು ಡೈರೆಕ್ಟಾಗಿ ದೇವರಿಗೆ ಹಾಕಿಬಿಡ್ಬೋದು. ಮರುದಿನ ನಾನು ಹೆಸರು ಕಾಳನ್ನ ದೋಸೆ ಮಾಡ್ತಾಯಿದ್ದೆ. ಸೊ ಹೀಗಾಗಿ ರಾತ್ರಿನೇ ಹೆಸರು ಕಾಳನ್ನ ನೆನೆ ಇಟ್ಟಿದ್ದೆ. ಇವಾಗ ಮಾರ್ನಿಂಗ್ ಡೈರೆಕ್ಟ್ ಮಿಕ್ಸಿಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ರೆಸಿಪಿ ತೋರಿಸಿದ್ದೀನಿ. ಹೆಸರು ಕಾಳಿನ ದೋಸೆ ಮಾಡ್ತಾಯಿದ್ದೀನಿ. ಇವಾಗ ವಿಡಿಯೋನಾಗ ತೋರಿಸ್ದಂಗೆ ಹಸಿಮೆಣ್ಸಿಕಾಯಿ ಮತ್ತು ಉಪ್ಪು, ಜೀರಿಗೆ ಮತ್ತು ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಜೋಳದ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಬೇಕಂದ್ರೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಾಕಿದ್ರೆ ಸಾಕು, ಜಿಗಿ ಬರ್ತೈತದು. ಹೀಗಾಗಿ ಎರಡು ಹಿಟ್ಟು ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಕ್ವಾಂಟಿಟಿ, ಒಂದು ಬೌಲ್ ಗೋಧಿ ಹಿಟ್ಟು, ಒಂದು ಬೌಲ್ ಜೋಳದ ಹಿಟ್ಟು, ಒಂದು ಬೌಲ್ ರಾತ್ರಿ ಹಿಂಗೆ ಹೆಸರು ಕಾಳು ನೆನೆ ಇಡಬೇಕು. ಇದು ಕ್ವಾಂಟಿಟಿ. ಈ ಟೈಪ್ ಬ್ಯಾಟ್ರ್ ಬರ್ತೈತಿ. ಈ ಟೈಪ್ ಬ್ಯಾಟ್ರ್ ಬರೋಣ ಮಾರ್ನಿಂಗ್ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ವಿಡಿಯೋನಲ್ಲಿ ತೋರಿಸ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ದೋಸೆ ಮತ್ತು ಟೊಮೆಟೊ ಚಟ್ನಿ ಮ್ಯಾಚ್ ಆಗುತ್ತೆ ಇದ್ರ ಜೊತೆ. ಟೊಮೆಟೊ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಮಾಡ್ತೀವಲ್ಲ, ಅದು ಮ್ಯಾಚ್ ಆಗ್ತೈತಿ ಇದ್ರ ಜೊತೆ. ಬೇಕಾದರೆ ಅದನ್ನ ಮಾಡ್ಕೋಬೋದು. ನಾನು ಸಾಸ್ ಹಾಕ್ಕೊಂಡು ತಿಂದೆ, ಇದನ್ನು ಮ್ಯಾಚ್ ಆಗಿತ್ತು ಸಾಸನು. ನೆಕ್ಸ್ಟ್ ಮರುದಿನ ನಾವು ನಾರಾಯಣಪುರ ಡ್ಯಾಮಿಗೆ ಹೋಗಿದ್ವಿ. ಸೊ ಹೀಗಾಗಿ ಮಳೆ ತುಂಬಾ ಆಗಿಲ್ಲ. ಪೂರ ಡ್ಯಾಮ್ ತುಂಬ ಹರಿಯಾಗತ್ತೈತಿ, ನದಿ ತುಂಬ ಹರಿಯಾಗತ್ತವು. ತುಂಬಾ ವ್ಯೂ ಇಷ್ಟು ಮಸ್ತ್ ಇತ್ತಲ್ಲ. ತುಂಬಾ ಮೈಂಡ್ ಕೂಲ್ ಆ್ಯಂಡ್ ಕಾಮ್ ಅನ್ನಿಸ್ತು, ಪೀಸ್ಫುಲ್ ಅನ್ನಿಸ್ತು. ಆ್ಯಂಡ್ ನೇಚರ್ ಜೊತೆ ನಾವು ಸ್ವಲ್ಪ ಅಟ್ಯಾಚ್ ಇದ್ದೀವಿ ಅನ್ಸಕತ್ತು ಅಲ್ಲಿ ಹೋಗಿಂದ. ಸೊ ಹೀಗಾಗಿ ಈ ಕ್ಲಿಪ್ಪಿಂಗ್ಸ ನಿಮ್ಮ ಸಂಬಂಧ ಇಟ್ಟಿದ್ದೀನಿ. ಯಾಕಂದರೆ ನೀವು ಝೂಮ್ ಮಾಡಿ ನೋಡಿರಿ, ತುಂಬಾ ಚೆನ್ನಾಗಿ ಬರುತ್ತಿದ್ದು ವಿಡಿಯೋ. ಆ್ಯಂಡ್ ನೀವು ಫೀಲ್ ಮಾಡಿರಿ ನೇಚರ್ ಜೊತೆ ನಾನು ಕಾಂಟ್ಯಾಕ್ಟ್ ಅದೀನಿ ಅಂತ ಹೇಳಿ. ಆವಾಗ ನಿಮಗೂ ಗುಡ್ ಫೀಲ್ ಆಗ್ತೈತಿ. ಇದು ಮಾಡಿ ನೋಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಮಂದಿ ಗುಡ್ ಫೀಲ್ ಆಗೈತಿ ಅಂತ ಹೇಳಿ. ಇದಾದ ನೆಕ್ಸ್ಟ್ ನೈಟು ಪೂರಿ ಮಾಡಿದ್ವಿ. ಗೆಸ್ಟ್ ಬಂದಿದ್ದರು ಮನೆಗೆ. ಸೊ ಹೀಗಾಗಿ ಊಟ ಏನು ಮಾಡಿದ್ವಿ, ಪೂರಿ ಮತ್ತು ಪಲಾವ್ ಮಾಡಿದ್ವಿ. ಪೂರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ, ಇಷ್ಟೆಲ್ಲ ಸ್ಪೆಷಲ್ ಮಾಡಿದ್ವಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಲವ್ ಯು ಆಲ್.